ವೀಕ್ಷಕರು ನೋಡಿ, ನಾವು ಇಲ್ಲಿ ತೋರಿಸ್ತಾ ಇರೋದು ಏನಪ್ಪ ಅಂದರೆ ಪೆನಗೊಂಡದಲ್ಲಿ, ಅಂದರೆ ವಿಜಯನಗರ ಅರಸರ 2ನೇ ರಾಜಧಾನಿ ಆಗಿರ್ತಕ್ಕಂಥ ಪೆನಗೊಂಡದಲ್ಲಿ ಇರ್ತಕ್ಕಂಥ ನಾಟ್ಯ ಶಾಲೆ. ಅಂದರೆ ಅವತ್ತಿನ ರಾಜ ಮನೆತನದ ಮಕ್ಕಳು, ರಾಣಿಯರು ಸೇರಿ ಇಲ್ಲಿ ಒಂದು ನೃತ್ಯವನ್ನು ಅಭ್ಯಾಸ ಮಾಡ್ತಕ್ಕಂಥ ಶಾಲೆ ಇದು. ಈಗ ಸದ್ಯಕ್ಕೆ ಪಾಳು ಬಿದ್ದಿದೆ, ಆದರೂ ಕೂಡ ಇಲ್ಲಿ ಯಾವುದೇ ಥರದ ಮೇಂಟೆನೆನ್ಸ್ ಇಲ್ಲ. ಇಲ್ಲಿ ಇನ್ನೊಂದು ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪ ಅಂದರೆ, ಶ್ರೀಕೃಷ್ಣ ದೇವರಾಯರ ಪತ್ನಿಯಾಗಿರ್ತಕ್ಕಂಥ ಚಿನ್ನಾದೇವಿ ಅವರು ಕೂಡ ಇಲ್ಲಿ ಒಂದು ನೃತ್ಯ ಅಭ್ಯಾಸವನ್ನು ಮಾಡುತ್ತಿದ್ದರು ಅಂತ ಇತಿಹಾಸಕಾರರು ಹೇಳ್ತಾರೆ. ಆದರೆ ನೃತ್ಯ ಶಾಲೆ ರಾಜ ಮನೆತನ ರಾಣಿಯರು, ಮಕ್ಕಳು, ರಾಜರ ಮಕ್ಕಳು ಮತ್ತು ಅರಮನೆಯವರು ಮಾಡ್ತಕ್ಕಂಥ ನೃತ್ಯ ಶಾಲೆ ಇದು. ಈ ನೃತ್ಯ ಶಾಲೆ ಪಕ್ಕದಲ್ಲೇ ನಂದಿ ಬಾವಿ ಇದೆ. ಆ ನಂದಿ ಬಾವಿಯಲ್ಲಿ ಜಳಕ ಮಾಡಿ ಬಂದು ನೃತ್ಯ ಶಾಲೆ ಅಂದರೆ ನೃತ್ಯವನ್ನು ಅಭ್ಯಾಸ ಮಾಡ್ತಾರೆ. ಇಲ್ಲಿ ಎಲ್ಲ ಬಗೆಯ ನೃತ್ಯವನ್ನು ಕೂಡ ರಾಜ ಮನೆತನದ ಮಕ್ಕಳು, ರಾಣಿಯರು ಕೂಡ ಎಲ್ಲರೂ ಸೇರಿ ಇಲ್ಲಿ ಒಂದು ಅಭ್ಯಾಸ ಮಾಡ್ತಿದ್ರು ಅಂತ. ಒಂದು ನಿಮಿಷ ವೀಕ್ಷಕರೇ, ನಿಮಗೊಂದು ವಿಶೇಷವಾದ ಮಾಹಿತಿ ಕೊಡ್ತೀನಿ. ಈ ಒಂದು ನೃತ್ಯ ಶಾಲೆಯಲ್ಲಿ ಶ್ರೀಕೃಷ್ಣ ದೇವರಾಯರ ಪತ್ನಿ ಆಗಿರ್ತಕ್ಕಂಥ ಚಿನ್ನಾದೇವಿಯವರು ಕೂಡ ಈ ಡ್ಯಾನ್ಸ್ ಮಾಡ್ತಿದ್ರು. ಚಿನ್ನಾದೇವಿಯವರ ಪ್ರತಿಮೆ ಕೂಡ ಇಲ್ಲಿದೆ. ಅಂದರೆ ಇಲ್ಲಿ ಕೆತ್ತಲಾಗಿದೆ ನೋಡಿ. ಈ ಒಂದು ಪ್ರತಿಮೆ ಇರ್ತಕ್ಕಂಥದ್ದು ಎಲ್ಲೆಲ್ಲಪ್ಪ ಅಂದರೆ ಪೆನಗೊಂಡದ 2ನೇ ರಾಜಧಾನಿಯ ಇರ್ತಕ್ಕಂಥ 2ನೇ ರಾಜಧಾನಿ ಅರಮನೆಯ ಪಕ್ಕದಲ್ಲಿರ್ತಕ್ಕಂಥ ಈ ನಾಟ್ಯ ಶಾಲೆಯಲ್ಲಿ ಚಿನ್ನಮ್ಮದೇವಿಯವರ ಒಂದು ಕಲ್ಲಿನ ಪ್ರತಿಮೆ ಇದೆ. ಯಾಕಂದ್ರೆ ಅವರು ಕೂಡ ಒಳ್ಳೆಯ ನೃತ್ಯ ಕಲಾವಿದ ಆಗಿದ್ರು. ಅವರ ನೃತ್ಯಕ್ಕೆ ಮನಸೋದು ಶ್ರೀಕೃಷ್ಣ ದೇವರಾಯರು ಅವರನ್ನು ಮದುವೆ ಆಗ್ತಾರೆ ಎಂಬುದು ಕೂಡ ನಾವು ಇತಿಹಾಸದಲ್ಲಿ ಓದಿದ್ದೀವಿ, ನೀವು ಕೂಡ ತಿಳ್ಕೊಂಡಿರ್ತೀರ. ಅದೇ ರೀತಿ ಚಿನ್ನಮ್ಮ ದೇವಿಯ ಪ್ರತಿಮೆ ಅಂದರೆ ಪೆನಗೊಂಡ, ಹಂಪಿ ಮತ್ತು ತಿರುಪತಿಯಲ್ಲಿ 3 ಕಡೆ ಮಾತ್ರ ಚಿನ್ನಮ್ಮ ಮೂರ್ತಿಯನ್ನು ನಾವು ಕಾಣಬಹುದು. ಈ ಪೆನಗೊಂಡ ಹೆಸರಿದಲ್ಲ, ಮೊದಲ ಪೆನಗೊಂಡ ಹೆಸರು ಪೆನಗೊಂಡ ಅಲ್ಲ, ಗಣಗಿರಿ ಅಂತ ಮೂಲ ಹೆಸರು. ಪೆನಗೊಂಡ ಅಂದರೆ ದೊಡ್ಡದಾದ ಬೆಟ್ಟ ಅಂತ ಅರ್ಥ. ಹೀಗಾಗಿ ಈ ಒಂದು ಪ್ರದೇಶಕ್ಕೆ ಪೆನಗೊಂಡ ಅಂತ ಹೆಸರು ಬಂದಿದೆ. ಯಾಕಂದರೆ ಇಲ್ಲಿ ನೋಡಿ, ಈ ಒಂದು ಪಟ್ಟಣದ ಸುತ್ತಲೂ ಬೆಟ್ಟ ಗುಡ್ಡಗಳಿವೆ. ಯಾಕಂದರೆ ಇಂದಿನ ರಾಜ ಮಹಾರಾಜರು ಏನು ಮಾಡ್ತಿದ್ರಪ್ಪ ಅಂದರೆ, ಯಾರೇ ಶತ್ರುಗಳು ಕೂಡ ದಿಢೀರ್ನಂತ ಅಟ್ಯಾಕ್ ಮಾಡಬಾರ್ದು, ಅಂದರೆ ರಾಜಧಾನಿಗಳು ಸುರಕ್ಷಿತವಾಗಿರಬೇಕು ಎಂಬ ಕಾರಣದಿಂದಾಗಿ ಬೆಟ್ಟ ಗುಡ್ಡಗಳ ನಡುವೆ ಸುತ್ತುವರಿಯಲ್ಪಟ್ಟ ಜಾಗದಲ್ಲಿ ಅರಮನೆ ಮತ್ತು ತಮ್ಮ ರಾಜಧಾನಿಯನ್ನು ಕೂಡ ನಿರ್ಮಿಸ್ತಿದ್ರು. ನಾವು ಬಹುತೇಕ ಕಡೆ ನೋಡಿದ್ದೀವಿ. ಹಂಪಿಯಲ್ಲೂ ಕೂಡ ಹಾಗೆ ಇದೆ, ಅದೇ ರೀತಿ ಚಿತ್ರದುರ್ಗದಲ್ಲಿ ಆಗಿದೆ, ಪೆನಗೊಂಡ ಕೂಡ ಆಗಿದೆ. ನೋಡಿ, ಬೆಟ್ಟ ಗುಡ್ಡಗಳ ನಡುವೆ ಅರಮನೆಗಳನ್ನು ನಿರ್ಮಿಸಿದ್ರು. ಯಾಕೆ? ಉದ್ದೇಶ ಒಂದೇ, ಶತ್ರುಗಳಿಂದ ದಿಢೀರ್ನ ದಾಳಿಗೊಳಗಾಗಬಾರದು, ಪ್ರಾಕೃತಿಕವಾಗಿ ಇರತಕ್ಕಂಥ ರಕ್ಷಣೆ ನೀಡಬೇಕು, ಅದೇ ರೀತಿ ತಮ್ಮ ಯುದ್ಧ ತಂತ್ರಕ್ಕೆ ಮತ್ತು ಮೇಲುಗೈ ಸಾಧಿಸುವುದಕ್ಕೆ ಅನುಕೂಲವಾಗಬೇಕು ಎಂಬ ನಿಟ್ಟಿನಲ್ಲಿ ಕಡಿದಾದ ಪ್ರದೇಶಗಳಲ್ಲಿ ಬೆಟ್ಟ ಗುಡ್ಡಗಳಿಂದ ಸುತ್ತುವರಿಯಲ್ಪಟ್ಟ ಒಂದು ಖಾಲಿ ಪ್ರದೇಶದಲ್ಲಿ ಅಥವಾ ಬೆಟ್ಟ ಗುಡ್ಡದ ಮೇಲೆ ಅರಮನೆಗಳನ್ನು ನಿರ್ಮಾಣ ಮಾಡುತ್ತಿದ್ದುದು ಬಹುತೇಕ ನಿಮಗೆಲ್ಲರ ಗೊತ್ತಿರತಕ್ಕಂಥ ವಿಷಯ. ವೀಕ್ಷಕರೇ, ಇದೇ ನೋಡಿ ಪೆನಗೊಂಡದ ವಿಜಯನಗರ ರಾಜ ಮನೆತನದವರು ನೃತ್ಯ ಮಾಡ್ತಿರ್ತಕ್ಕಂಥ ಒಂದು ಶಾಲೆ, ನೃತ್ಯ ಶಾಲೆ ಇದು.